ಇಲ್ಲಿಂದ ಮುಂದಕ್ಕೆ ಹೋಗೋಣ. ಹ್ಮ್. ಇವಾಗ ಈ ಒಂದು ಪ್ರಕರಣದಲ್ಲಿ ನಿಮ್ಗೆ ಗೊತ್ತಿರೋಂತ ಮಾಹಿತಿ ಪ್ರಕಾರ ಏನೇನ್ ಸಿಕ್ಕಿದೆ, ಇವಾಗ ಬೇಲ್ ಅಪ್ಲಿಕೇಶನ್ ಅಂತ ಹೋಗ್ತಾರೆ. Okay. ಯಾವ ವಿಚಾರಕ್ಕೆ ಬೇಲ್ ಕೊಡಿ ಅಂತ ಕೇಳ್ಬೋದು ಡಿಫೆನ್ಸ್ ಲಾಯರ್? ಏನ್ ವಿಚಾರನ ಇಟ್ಕೊಂಡು ಅವರು ಮೇಜರ್ ಆಗಿ ಮುನ್ನುಗ್ಬಹುದು ಇದರಲ್ಲಿ? ಈ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ಫಸ್ಟ್ ಮೋಟಿವ್, ಟಿಸಿಜಡ್ ಏನ್ ಮೆಸೇಜ್ ಮಾಡಿದ್ದ ಪವಿತ್ರ ಗೌಡಿಗೆ ಏನದ ಅದನ್ನ ಈ ದರ್ಶನ್ ಅವ್ರಿಗೆ ಹೇಳಿದ್ದಾಗ್ಲಿ, ಇವರು ದರ್ಶನ್ ಅವರು ಅದರಲ್ಲಿ ಅವ್ರ ಸಂಘದ ಯಾರು ಕಾರ್ಯಕರ್ತರು ಇರ್ತಾರೆ ಅವ್ರಿಗೆ ಹೇಳೋದು, ಹೇಳಿ ಅವರು ಅಸಿಸ್ಟೆನ್ಸ್ ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲೇನಾಗುತ್ತೆ, ಇಲ್ಲಿ ಕಾನ್ಸ್ಪಿರಸಿ ಬರ್ತು ಕಿಡ್ನಾಪ್ಗೆ, 360 ಅಬ್ಡಕ್ಷನ್ಗೆ ಅಬ್ಡಕ್ಷನ್ ಹಾಕಿದ್ದಾರೆ. ಅಬ್ಡಕ್ಷನ್ ಹಾಕಿದ್ದಾರೆ. ಅಬ್ಡಕ್ಷನ್ಗೆ ಇವ್ರ ಮೇಲೆ ವ್ಯಕ್ತಿ ನಂಬರ್ 112 ಮೇಲೆ ಏನಾಗುತ್ತೆ, ನಿಮ್ಗೆ 120B 109 ಕಾನ್ಸ್ಪಿರಸಿ ಮತ್ತೆ ಅಬೇಟ್ಮೆಂಟ್ ಬರ್ತದೆ. ಈಗ ಇದೇ ಕೊಲೆ 302 ಒಂದೇ ಅಫೆನ್ಸ್ ಅಲ್ಲ. ಇಲ್ಲೇನಾಗುತ್ತೆ, ಅಬ್ಡಕ್ಷನ್ ಬರ್ತದೆ, 302 ಬರ್ತದೆ, ಮತ್ತೆ ಡಿಸಪೇರಿಂಗ್ ಆಫ್ ಎವಿಡೆನ್ಸ್ ಬರ್ತದೆ, 201. ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ನಾನ್ ಬೇಲಬಲ್ ಇದೆಯಾ ಸರ್? ಎಲ್ಲ ನಾನ್ ಬೇಲೆಬಲ್. ಆಮೇಲೆ 120B 109 ನಾನ್ ಬೇಲಬಲ್ ಅಂದ್ರೆ ಬೇಲೆ ಸಿಗಲ್ಲ ಅಂತನಾ? ಆತರ ಏನಿಲ್ಲ. ಅದೇನಾಗುತ್ತೆ ಅಂದ್ರೆ ವಿತಿನ್ 3 years ಒಳಗಡೆ ಪನಿಷ್ಮೆಂಟ್ ಇರೋಂತ ಅಫೆನ್ಸ್ಗಳನ್ನ ಬೇಲೆಬಲ್ ಅಂತ ಹೇಳ್ತಾರೆ. ಆಗ ಬೇಲೆಬಲ್ ಅಫೆನ್ಸ್ ಇದ್ರೆ ಕೋರ್ಟ್ ನಲ್ಲಿ 436 ಅಪ್ಲಿಕೇಶನ್ ಹಾಕಿ ಮ್ಯಾಂಡೇಟರಿ ಬೇಲ್ ಅಪ್ಲಿಕೇಶನ್ ಹಾಕಿದ್ರೆ ಬೇಲ್ ಕೊಡ್ತಾರೆ. ಬೇಲ್ ರಿಜೆಕ್ಟ್ ಮಾಡೋದು ಕೋರ್ಟ್ ಕೂಡ ಅವಕಾಶ ಇಲ್ಲ. ನಾನ್ ಬೇಲೆಬಲ್ ಅಫೆನ್ಸ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ 437, ಹೈಕೋರ್ಟ್ ಮತ್ತೆ ಸೆಷನ್ಸ್ ಕೋರ್ಟ್ ಅಲ್ಲಿ 439 ಹಾಕ್ತಾರೆ. ಹೊರಗೆ ಅರೆಸ್ಟ್ ಆಗಿದ್ರೆ, ಬೇಲಲ್ಲಿ ಇದ್ರೆ 439, ಹೊರಗಡೆ ಇದ್ರೆ ಆಂಟಿಸಿಪೇಟೆಡ್ ಬೇಲ್ 438 CRPC ಆಗ್ತಾರೆ. ಈಗ ಎಲ್ಲ ಆರೋಪಿಗಳು ಅರೆಸ್ಟ್ ಆಗಿರೋದ್ರಿಂದ ಇವರೆಲ್ಲರೂ 439 CRPC ನಲ್ಲಿ ಫಸ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಮೂವ್ ಮಾಡೋ ಅಂತ ಸಾಧ್ಯತೆ. ಇವಾಗ ಫಸ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಇವರು ಇದು ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ. ಹೌದು. ಡಿಫೆನ್ಸ್ ಅವ್ರ ವಾದ ಏನ್ ಇರಬಹುದು? ಈಗ ನೀವು ಡಿಫೆನ್ಸ್ ಅಲ್ಲಿ ಇದೀರಾ ಅನ್ಕೊಳ್ಳೋಣ, ಏನ್ ವಾದ ಇರಬಹುದು ನಿಮ್ದು ಇಲ್ಲಿ ಇವ್ರಿಗೆ ಬೇಲ್ ಕೊಡ್ಸಿ ಅನ್ನೋದಕ್ಕೆ? ಡಿಫೆನ್ಸ್ ಏನಂದ್ರೆ ಇವ್ರ ಮೇಯ್ನು ಇಂಟೆನ್ಷನ್ ಇರ್ಲಿಲ್ಲ, ನಮಗೆ ನಾಲೆಡ್ಜ್ ಇರ್ಲಿಲ್ಲ. ನಾವು ಕೊಲೆ ಒಂದು ಮರ್ಡರ್ ಕೇಸ್ 304 ಅಟ್ರಾಕ್ಟ್ ಆಗ್ಬೇಕು ಅಂದ್ರೆ ಮೇಯ್ನು ಇಂಟೆನ್ಷನ್, ನಾಲೆಡ್ಜ್, ಪ್ರಿಮೆಡಿಟೇಷನ್ ಇರ್ಬೇಕು. ಸರಿ, ಈ ಮೂರು ಇದ್ದು ಕೊಲೆ ಮಾಡಿದ್ರೆ 304 ಅಟ್ರಾಕ್ಟ್ ಆಗುತ್ತೆ. ಅದರ್ವೈಸ್ ಗರ್ಭಬಲ್ ಒಮಿಸೈಡ್ ಆಗುತ್ತೆ. 302 ಅಂದ್ರೆ ಮರ್ಡರ್ಗೆ ಅಫೆನ್ಸ್. ಇದು 304 ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಇದಕ್ಕೆ ಲೈಫ್ ಸೆಂಟೆನ್ಸ್ ಇದೆ. ಅದಕ್ಕೂ ಕೂಡ ಲೈಫ್ ಮತ್ತೆ ಎಕ್ಸ್ಟೆಂಟ್ ಟು 10 years ಇದೆ ಪನಿಷ್ಮೆಂಟ್. ಯಾವುದಕ್ಕೆ? 304 IPCಗೆ. 304 ಅಂದ್ರೆ ಅದು ಕಲ್ಪಬಲ್ ಒಮಿಸೈಡ್ ನಾಟ್ ಅಮೌಂಟ್ ಮರ್ಡರ್ ಅಂತ ಹೇಳಿ ಎಕ್ಸೆಪ್ಷನ್ ಇದೆ. ಸ್ಪರ್ ಆಫ್ ಮೂವ್ಮೆಂಟ್, ವಿತೌಟ್ ನಾಲೆಡ್ಜ್, ವಿತೌಟ್ ಇಂಟೆನ್ಷನ್ ಮರ್ಡರ್ ಆದ್ರೆ 304 IPC ಬರ್ತದೆ ಎಕ್ಸೆಪ್ಷನ್ ಅಲ್ಲಿ. ಅದಕ್ಕೆ ಎಕ್ಸ್ಟೆಂಟ್ ಟು 10 years ಪನಿಷ್ಮೆಂಟ್ ಇರ್ತದೆ. ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇರಲ್ಲ. ಅವು ಆಧಾರಗಳ ಮೇಲೆ ಇದು ಯಾವುದೇ ಲೈಫ್ ಸೆಂಟೆನ್ಸ್ ಆದ್ರೂ ಆ 10 years ಸಮೇತ ನಾನ್ ಬೇಲಬಲ್ ಐತೆ. ನಾನ್ ಬೇಲ್. ಮತ್ತೆ ಬೇಲ್ಗೆ ಜಡ್ಜ್ ಬೇಲ್ ಅಪ್ರೂವ್ ಮಾಡ್ಬೇಕು ಅಂದ್ರೆ ಏನ್ ಕಾರಣ? ಬೇಲ್ಗು ಅಂದ್ರೆ ಇವನಿಗೆ ಇಂಟೆನ್ಷನ್, ನಾಲೆಡ್ಜ್ ಇಲ್ಲ. ಇವ್ರಿಗೆ ಕೊಲೆ ಮಾಡೋದಕ್ಕೆ ಏನೋ ಬುದ್ಧಿವಾದ ಹೇಳೋದಕ್ಕೆ ಕರ್ಕೊಂಬಂದಿದ್ರು. ಇವರು ಅರ್ಥ ಟೈಮ್ ಏನು ಹೊಡಿಬೇಕಾದ್ರೆ ಏನೋ ಅಚಾತುರ್ಯವಾಗಿ ನಡೆದೋಗಿದೆ. ಇವ್ರ ಆ ಉದ್ದೇಶ ಇರ್ಲಿಲ್ಲ. ಅಕ್ಕಿ ನಂಬರ್ 112 ಹಿಂಗೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಈಗ ಹಿಂಗ್ ತಗೊಂಡ್ರೆ ಕಿಡ್ನಾಪ್ ಕೇಸ್ ಕೂಡ ಇದೆ ತಾನೆ? ಕಿಡ್ನಾಪ್ ಕೇಸ್ ಇದೆ. ಕಿಡ್ನಾಪ್ ಕೇಸ್ ನಾಲೆಡ್ಜಬಲ್. ಹೌದೌದು. ಅದರಿಂದ ಆದ್ರೂ ಬೇಲಿಂದ ತಪ್ಪಿಸ್ಬೇಕು ಅವ್ರನ್ನ. ಇಲ್ಲಿ ಕಿಡ್ನಾಪ್ ಕೇಸು ಕೂಡ ನಿಮ್ಗೆ ಎಕ್ಸ್ಟೆಂಟ್ ಟು ನಿಮ್ಗೆ ಪನಿಷ್ಮೆಂಟ್ ಇದೆ. ಇಲ್ಲಿ ಫಸ್ಟ್ ಅಬ್ಡಕ್ಷನ್ ಅಲ್ಲಿ ಮರ್ಡರ್ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಏನಾದ್ರೂ ಅವರು ಅಬ್ಡಕ್ಷನ್ ಮಾಡಿದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಅದಕ್ಕೂ ಕೂಡ ಇದೆ. ಮತ್ತು ಎಕ್ಸ್ಟೆನ್ಷನ್ ಟು 10 years ಇದೆ. ಎಕ್ಸ್ಟೆಂಟ್ ಟು 10 years ಇದೆ. ಇಲ್ಲ ಗ್ರೀವಿಯಸ್ ಹರ್ಟ್ ಮಾಡಿ ಏನೋ ಬುದ್ಧಿವಾದ ಹೇಳೋಣ ಅಂತ ಏನಾದ್ರು ಅಬ್ಡಕ್ಷನ್ ಮಾಡಿದ್ರೆ ಎಕ್ಸ್ಟೆಂಟ್ ಟು 10 years ಇದೆ. ಸುಮ್ಮನೆ ರಾಂಗ್ಫುಲ್ ಕನ್ಫೈನ್ಮೆಂಟ್ ಮಾಡಿ ಏನಾರ ಕಳ್ಸೋಣ ಅನ್ನೋಂಗಿದ್ರು ಕೂಡ ಅವು ಎಕ್ಸ್ಟೆಂಟ್ ಟು 7 years ಇದೆ. ಈ ಅಫೆನ್ಸ್ಗೆ ಅಬ್ಡಕ್ಷನ್ ಆಗಿರೋದು ಇವರ ಚಿತಾವಣೆ ಮೇಲೆ, ಟ್ರಾನ್ಸ್ಪರೆನ್ಸಿ ಮತ್ತೆ ಅಬೇಟ್ಮೆಂಟ್ ಮೇಲೆ ಆಗಿರೋದ್ರಿಂದ ಈ ಪನಿಷ್ಮೆಂಟ್ ಎಷ್ಟು ಪನಿಷ್ಮೆಂಟ್ ಇದೆ, ಈ ಅಕ್ಕಿ ನಂಬರ್ 112 ಅಷ್ಟೇ ಪನಿಷ್ಮೆಂಟ್ ಕೊಡಬೇಕಾಗುತ್ತೆ. ಇವಾಗ
ನೀವೇನ್ ಹೇಳಿದ್ರಿ ಇದು 10 years ಇಂಪ್ರಿಸನ್ಮೆಂಟ್, ಈವನ್ ಅವ್ರಿಗೆ ನಾಲೆಡ್ಜ್ ಬರೀ ಹೆದರ್ಸೋಣ ಅಂತ ಕರ್ಕೊಂಬಂದಿರೋದು ಇಟ್ಸ್ ಅ ಕಿಡ್ನಾಪ್. ಹೌದೌದು. ಸೊ ಈ ಕಿಡ್ನಾಪ್ ಅಲ್ಲಿ 10 ವರ್ಷ ಜೈಲು ಅನ್ನೋದು ಇರ್ಬೇಕಾದ್ರೆ ಬೇಲ್ ಏನಕ್ಕೆ ಕೊಡ್ಬೇಕು? ಬೇಲ್ ಅಂದ್ರೆ ಈಗ ಯಾವುದೇ ಒಂದು ಈಗ ಸಾಕ್ಷ್ಯಾಧಾರಗಳು ಸರ್ಕಂಸ್ಟೆನ್ಸ್ ಎಲ್ಲ ನೋಡಿ ಇದು ಪ್ರೇಮ ಪೀಸಿನ ಸ್ಟ್ರಾಂಗ್ ಇದೆ ಅಂದ್ರೂ ಕೂಡ ಬೇಲ್ ಕೊಡ್ಲೇಬೇಕು ಅಂತ ಏನಿಲ್ಲ. ಬೇಲ್ ರಿಜೆಕ್ಟ್ ಮಾಡಿ ಅಂಟಿಲ್ ಟ್ರಯಲ್ ಮುಗಿಯೋವರು ಕೂಡ ಜುಡಿಷಿಯಲ್ ಕಸ್ಟಡಿ ಇರೋಂಥ ಸಾಧ್ಯತೆಗಳು ಇರ್ತದೆ. ಅವರು ಅಕ್ವಿಟಲ್ ತಗೊಂಡೆ ಎಂಡೆಡ್ ಅಕ್ವಿಟಲ್ ತಗೊಂಡೆ ಹೊರಗಡೆ ಬರ್ಬೇಕಾಗುತ್ತೆ. ಇದು ಬೇರೆ ಬೇರೆದು ಕಾರಣಗಳಿಂದ ಅಟ್ಲೀಸ್ಟ್ ಈಗ ಅಕಸ್ಮಾತ್ ಬಿಡುಗಡೆ ಆಯ್ತು, ಅಕ್ವಿಟ್ ಆಯ್ತು, ಆಗ ಜೈಲೊಳಗೆ ಇರೋ ಅಂತ ಏನು ಪೀರಿಯಡ್ ಇರ್ತದೆ ಅದು ಇವ್ರಿಗೆ ಅನ್ಯಾಯ ಆಗುತ್ತೆ. ಅಪರಾಧಿಗಳಿಗೆ ಈಗ ಪ್ರಾಸಿಕ್ಯೂಷನ್ ಮತ್ತೆ ಸ್ಟೇಟ್ ಪ್ರೂವ್ ಮಾಡ್ಲಿ, ಆಗ ಅವರು ಒಳಗಡೆ ಕಳಿಸ್ತಾರೆ. ಇವಾಗ ಸುಮ್ನೆ ಇವ್ರನ್ನ ಅಲ್ಲಿ ಒಳಗಿಡ್ತಾ ಇದೀರಾ, ಇದು ಪ್ರೂವ್ನೇ ಆಗಲ್ಲ ಅನ್ನೋಂತ ಒಂದು ವಿಚಾರದ ಮೇಲೆ ಬೇಲ್ ಕೊಡ್ತಾರೆ. ಏಕೆಂದ್ರೆ ಜೈಲ್ ಇಸ್ ಎ ರೂಲ್, ಬೇಲ್ ಇಸ್ ಎಕ್ಸೆಪ್ಷನ್ ಅಂತ, ಬೇಲ್ ಇಸ್ ಎ ರೂಲ್, ಜೈಲ್ ಇಸ್ ಎಕ್ಸೆಪ್ಷನ್ ಅಂತ ಹೇಳಿ ಕೃಷ್ಣಯ್ಯ ಅವ್ರ ಜಡ್ಜ್ಮೆಂಟ್ ಇದೆ. ಅದ್ರ ಪ್ರಕಾರ ಫಂಡಮೆಂಟಲ್ ರೈಟ್ಸ್ ಇದೆ ಪ್ರತಿಯೊಬ್ಬ ಮನುಷ್ಯಗೂ ಹೊರಗಡೆ ಬದುಕುವಂತ ಇದಕ್ಕೆ. ಇವ್ರು ತಪ್ಪು ಮಾಡಿದ್ದಾನೆ ಇಲ್ವಾ ಅನ್ನೋದನ್ನ ಇವರು ಟ್ರಯಲ್ ಆದ್ಮೇಲೆ ಕೂಡ ಕನ್ಕ್ಲೂಷನ್ ಬರೋದ್ರಿಂದ ಆ ಪೀರಿಯಡ್ಗೆ ಶ್ಯೂರಿಟಿ ಕೊಟ್ಟು ಬಾಂಡ್ ಎಲ್ಲ ಬರ್ಸ್ಕೊಂಡು ಬೇಲ್ ಕೊಡೋ ಅಂತ. ಇದು ಬೇಲ್ ಅಂದ್ರೆ ಈ ರೀತಿ ನೀವು ಇನ್ವೆಸ್ಟಿಗೇಷನ್ ಮುಗಿಯೋ ತನಕ ಮಾತ್ರನೇ ಕಸ್ಟಡಿಯಲ್ಲಿ ಇಟ್ಕೊಬೇಕು. ನೀವು ಇನ್ನು ಇನ್ವೆಸ್ಟಿಗೇಟ್ ಮಾಡಕ್ ಇನ್ನೇನು ಇಲ್ಲ ಅಂತಂದ್ರೆ ಬೇಲ್ ಕೊಡ್ಲೇಬೇಕು ಅಂತ ಏನಿಲ್ಲ. ಕೋರ್ಟು ಈ ಪ್ರಕರಣದಲ್ಲಿ ಯಾವ ತರ ಪ್ರೇಮ ಪಿಸಿ ಮೆಟೀರಿಯಲ್ ಇದೆ, ಯಾವ ತರ ಪ್ರಕರಣವಾಗಿದೆ ಅನ್ನೋದು ನೋಡಿ ಕೊಡ್ತಾರೆ. ಕೊಡ್ಲೇಬೇಕು ಅಂತ ಏನಿಲ್ಲ. ಅಂದ್ರೆ ಇವಾಗ ಅದು ಪ್ರೂವ್ ಆಗೋ ರೀತಿ ಟ್ರಯಲ್ಸ್ ನಡೀತಾ ಇದೆಯಾ ಅಥವಾ ಪ್ರೂವ್ ಆಗದಲ್ಲೇ ಇರೋ ರೀತಿ ಟ್ರಯಲ್ಸ್ ನಡೀತಾ ಇದೆಯಾ? ಒಂದು 50% ಇಂದ ಯಾವ ಕಡೆ ವಾಲುತ್ತೆ ಅನ್ನೋ ತರ ಚಾರ್ಜ್ ಶೀಟ್ ಮೆಟೀರಿಯಲ್ ಎಲ್ಲಾನು ನೋಡಿ, ಸಾಕ್ಷ್ಯಾಧಾರಗಳು ನೋಡಿ, ಅಲ್ಲಿಗೆ ಚಾರ್ಜ್ ಶೀಟ್ ಹಾಕೋ ತನಕ ಇವ್ರ ಜೈಲಲ್ಲಿ ಇರ್ಲೇಬೇಕು 100%. ಇಂಥ ಕೊಲೆ ಪ್ರಕರಣಗಳಲ್ಲಿ ಬಿಫೋರ್ ಚಾರ್ಜ್ ಶೀಟ್ ಬೇಲ್ ಆಗೋದು ಕಷ್ಟ ಇರ್ತದೆ. ಈ ವಿಚಾರಕ್ಕೆ ಬರ್ತೀನಿ. ಇವಾಗ ಚಾರ್ಜ್ ಶೀಟ್ ಹಾಕಕ್ಕೆ ನಾರ್ಮಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಪೊಲೀಸ್ ಅವರು ಹಿಂಗೆ ಸಿಂಗಲ್ ಮರ್ಡರ್ ಕೇಸಲ್ಲಿ ಎಷ್ಟು ದಿನ ತಗೊಂತಾರೆ ಆವರೇಜ್? ಪ್ರಾವಿಜನ್ ಇದೆ 167 CRPC ಪ್ರಕಾರ 90 ಡೇಸ್ ಇದೆ. 90 ಡೇಸ್ ಪ್ರಾವಿಷನ್ ಇದೆ. ಲೈಫ್ ಇಂಪ್ರಿಸನ್ಮೆಂಟ್ ಈಗ 10 years ಗಿಂತ ಕೆಳಗಡೆ ಪನಿಷ್ಮೆಂಟ್ ಇದೆ 60 ಡೇಸ್. 10 years ಅಬೌವ್ ಪನಿಷ್ಮೆಂಟ್ ಇದ್ರೆ 90 ಡೇಸ್ ಪೀರಿಯಡ್ ಇದೆ. 90 ಡೇಸ್ ಅಲ್ಲಿ ಹಾಕ್ಲೇಬೇಕು. ಅಕಸ್ಮಾತ್ ಹಾಕ್ಲಿಲ್ಲ 90 ಡೇಸ್ ಅಲ್ಲಿ ಚಾರ್ಜ್ ಶೀಟ್ ಅಂದ್ರೆ ಡಿಫಾಲ್ಟ್ ಬೇಲ್ ಕೊಟ್ಬಿಡ್ತಾರೆ. ಹಾಕ್ದೆ ಹೋದ್ರು ಅದ್ರೆ 90 ಡೇಸ್ ಅಲ್ಲಿ ಹಾಕ್ತಾರೆ. ಸೊ ಇವಾಗ ಹೈ ಪ್ರೊಫೈಲ್ ಕೇಸ್ ಚಾರ್ಜ್ ಶೀಟ್ ಆದ್ಮೇಲೆನೆ ಆಚೆ ಬರ್ಬೇಕು. ಇವರು ರಾಜಕೀಯ ಒತ್ತಡನೋ ಇನ್ನೊಂದು ಮತ್ತೊಂದು ಮಾಡಿ ಅವ್ರಿಗೆ ಬೇಗ ಹಾಕೋ ರೀತಿ ಪರಿಸ್ಥಿತಿಗೆ ತರಬಹುದು ಅಲ್ವಾ? 20 ದಿನಕ್ಕೆ ಮುಗಿಸ್ರಿ ಆದಷ್ಟು ಕೆಲ್ಸನ, ನಮ್ಗೆ ಏನಾಗಿದೆ ಅನ್ನೋದು ನಮ್ಗೆ ಬೇಗ ಗೊತ್ತಾಗ್ಬೇಕು ಅನ್ನೋಂತ ಒಂದು ಪರಿಸ್ಥಿತಿ. ಸೊ ಇದಕ್ಕೆ ಒಂದು ಕಡಿವಾಣ ಹಾಕಕ್ಕೆ ನಮ್ಗೆ ಏನು ಇಲ್ವೇ ಇಲ್ವಾ? ಅಂದ್ರೆ ಸಾಮಾನ್ಯ ಜೈನಕ್ಕೆ ಒಂದು ತರ ನ್ಯಾಯ, ದುಡ್ಡಿದ್ದವ್ರಿಗೆ ಒಂದು ತರ ನ್ಯಾಯ ಅಲ್ಲ. ಅವರು 90 ಡೇಸ್ ಪೀರಿಯಡ್ ಇದೆ. 20 ಡೇಸ್ ಕರ ಆಗ್ಬೋದು, 40 ಡೇಸ್ ಕರ ಆಗ್ಬೋದು, 90 ಡೇಸ್ ಗಳಿಗೆ ಯಾವ 80 ಡೇಸ್ ಕರ ಆಗ್ಬೋದು. ಅವ್ರ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ರೈಟ್ಸ್ ಇದೆ. ಓಕೆ, ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ್ದಾದ್ರು ಕೇಸ್ ಇದೆಯಾ ಬೇಕು ಅಂತ 90 ದಿನನ ಬೈಪಾಸ್ ಮಾಡಿ ಬೇಲ್ ಸಿಗೋ ತರ ಮಾಡಿರೋ ಅಂತದ್ದು? ಸುಮಾರು ಪ್ರಕರಣ ಇದೆ. ಅದು ಹೈ ಪ್ರೊಫೈಲ್ ಕೇಸ್ ಆಗಿರುತ್ತೆ ಅಥವಾ ನಾರ್ಮಲ್ ಕೇಸ್ ಆಗಿರುತ್ತೆ? ಬೇಕಂತ ಮಾಡಿರೋ ಪ್ರೊಫೈಲ್ ಕೇಸ್ಗಳು ಇದೆ, ಕೆಲವು ನಾರ್ಮಲ್ ಪ್ರಕರಣಗಳು ಇದೆ. ಆದ್ರೆ ಏನಪ್ಪಾ ಅಂದ್ರೆ ಬೇಲ್ ಕೊಡಿಸ್ಲೇಬೇಕು ಅವ್ರಿಗೆ ಅನ್ನೋ ಉದ್ದೇಶ ಮತ್ತೆ ಕೊಲ್ಯೂಡ್ ಆದ್ರೆ ಆ ತರ ಮಾಡ್ತಾರೆ. ಈ ವಿಚಾರ ಖಂಡಿತವಾಗಿ ಇಂಟ್ರೆಸ್ಟಿಂಗ್ ಇದೆ ನಮ್ಮ ವೀಕ್ಷಕರಿಗೂ ಕೂಡ. ಈಗ ಇವ್ರಿಗೆ ಬೇಲ್ ಕೊಡಿಸ್ಲೇಬೇಕು ಅಂದ್ರೆ ಪೊಲೀಸ್ನವರು ಯಾವ್ಯಾವ ತರ ಸಹಾಯ ಮಾಡಬಹುದು? ಸಹಾಯ ಮಾಡುವುದು ಅಂದ್ರೆ 90 ಡೇಸ್ ಚಾರ್ಜ್ ಶೀಟ್ ಆಗ್ತಾ ಹೋದ್ರೆ ಆಟೋಮೆಟಿಕ್ ಡಿಫಾಲ್ಟ್ ಬೇಲ್ ಆಗುತ್ತೆ. ಡಿಫಾಲ್ಟ್ ಬೇಲ್ ಎಷ್ಟು ದಿನಕ್ಕೆ ಆಗುತ್ತೆ? ಅಂದ್ರೆ ಕಂಟಿನ್ಯೂಸ್ ಬೇಲ್ ಆಗುತ್ತೆ ಅಥವಾ ಮತ್ತೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ತಕ್ಷಣ ಬೇಲ್ ಆಗಿ ಒಂದ್ಸತಿ ಬೇಲ್ ಆದ್ಮೇಲೆ ಅಂಟಿಲ್ ಡಿಸ್ಪೋಸಲ್ ಆಫ್ ದಿ ಕೇಸ್ ಪುನಃ ಒಳಗಡೆ ಹೋಗಂಗಿಲ್ಲ ಅವರು. 90 ಡೇಸ್ ಒಳಗೆ ಆಗ್ತಾರೆ. 91 ಡೇಸ್ಗೆ 167 ಕ್ಲಾಸ್ ಟು CRPC ಅಪ್ಲಿಕೇಶನ್ ಹಾಕಿದ್ರೆ ಮ್ಯಾಂಡೇಟರಿ ಬೇಲ್ ಕೊಡ್ಲೇಬೇಕು. ಒಂದ್ಸರಿ ಬೇಲ್ ಕೊಟ್ರೆ ಅವ್ರ ಕನ್ವಿಕ್ಷನ್ ಆಗೋ ತನಕ ಹಂಗೆ ಹೊರಗಡೆ ಇರ್ಲೇಬೇಕು. ಇಲ್ಲವರು ಇವರು ಸಾಕ್ಷ್ಯಾಧಾರಗಳು, ಎವಿಡೆನ್ಸ್ಗಳು ಮತ್ತೆ ರಿಕವರಿಗಳು ಅವೆಲ್ಲನೂ ಕೂಡ ಲೂಪ್ ಹೋಲ್ಸ್ಗಳು ಮಾಡಿದ್ರೆ ಚಾರ್ಜ್ ಶೀಟ್ ಏನಾದ್ರು ಮೆಟೀರಿಯಲ್ಗಳು ಅನುಕೂಲ ತರದಲ್ಲಿ ಏನಾದ್ರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಆಗ ಚಾರ್ಜ್ ಶೀಟ್ ಅಲ್ಲಿ. ಒಂದು ಉದಾಹರಣೆ ಈ ಕೇಸಲ್ಲಿ, ಈ ಪ್ರಕರಣದಲ್ಲಿ ಏನಂದ್ರೆ ಮೇಯ್ನು ಏನಾಗುತ್ತೆ ಅಂದ್ರೆ ಈ ಅಬ್ಡಕ್ಷನ್ ಮಾಡಿದ್ರೆ ಇವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತೀವಿ. 112 ಕಿಡ್ನಾಪ್ ಮಾಡ್ತಾ ಅಬ್ಡಕ್ಷನ್ ಮಾಡಿರೋದಕ್ಕೆ ಅದಕ್ಕೆ ಮೆಟೀರಿಯಲ್ ಬೇಕು, ಕಾಲ್ ಲಿಸ್ಟ್ ಬೇಕು. ಕಾಲ್ ಲಿಸ್ಟ್ ಇರ್ಬೋದು, ಬಟ್ ಅದನ್ನೇ ಹೇಳಿದರೆ ಅಂತ ಏನ್ ಗ್ಯಾರಂಟಿ? ಕೊರಾಬರೇಟಿವ್ ಎವಿಡೆನ್ಸ್ ಕಾಲ್ ಲಿಸ್ಟ್ ಇರ್ಬೇಕು.
ಈಗ ಈಗ ಇವರು ಪವಿತ್ರ ಎಫ್ ನಂಬರ್ 1 2 ಎಫ್ ನಂಬರ್ 2 ಗೆಲ್ಲಿರೋದಾಗ್ಲಿ 2 ಮತ್ತು ಇನ್ನ ಅಲ್ಲಿ ಕರ್ಕೊಂಬಂದಿರೋರಿಗೆ ಎಲ್ಲದಲ್ಲಿ ಕಾಲ್ ಲಿಸ್ಟ್ ಇರ್ತದೆ. ಕಾಲ್ ಲಿಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವ್ರು ಅವ್ರಿಗೆ ಫೋನ್ ಮಾಡಿರೋದು ಕಾಲ್ ಲಿಸ್ಟು, ಮತ್ತೆ ಅಲ್ಲಿ ಇವ್ರದ್ದು ಫೋನು ಇವ್ರದ್ದು ಫೋನು ರಿಕವರಿ ಆಗಬೇಕು, ಸಿಮ್ ಯಾರ ಹೆಸರಲ್ಲಿದೆ, ಅವರಿಬ್ರು ಕಾನ್ವರ್ಸೇಷನ್ ಯಾವಾಗ ಆಯ್ತು, ಯಾವ ಸಂದರ್ಭದಲ್ಲಿ, ಇದೆಲ್ಲನೂ ಕೊರಾಬರೇಟ್ ಎವಿಡೆನ್ಸ್ ಇರಬೇಕು. ನೀವು ಸಹಾಯ ಮಾಡಬೇಕು ಅನ್ನೋದು ಕಾಲ್ ಲಿಸ್ಟೇ ನೀವು ಹಾಕ್ಲಿಲ್ಲ ಅಂದ್ರೆ ಕೋರ್ಟ್ ಏನ್ ಹೇಳುತ್ತೆ, ಇವ್ರು ಇನ್ವಾಲ್ವ್ಮೆಂಟ್ ಇಲ್ಲ ಹೋಗುತ್ತಲ್ಲ. ಓಕೆ, ಸೊ ಈ ರೀತಿ ಕಾಲ್ ಲಿಸ್ಟ್ ನ ಹಾಕದೇನೆ ಮಾಡಬಹುದು, ಮಾಡಬಹುದು ಪ್ರಕರಣಗಳು ಮಾಡಿದ್ದಾರೆ. ಹಾಗೇನಾಗುತ್ತೆ, ನಿಮ್ಗೆ ಇವರು ಇನ್ವಾಲ್ವ್ಮೆಂಟ್ ಇಲ್ಲ, ಅಬ್ಜೆಕ್ಷನ್ ಇಲ್ಲ, ಅದರಿಂದ ಇವ್ರಿಗೆ ಯಾಕೆ ಇವ್ರು ಅಬ್ಜೆಕ್ಷನ್ ಇಲ್ಲ ಅಂದ್ರೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಬೇಲ್ ಕೊಡ್ಬೋದು. ಬಟ್ ಇವರು ಅಲ್ಲಿ ಆಲ್ರೆಡಿ ಅರೆಸ್ಟ್ ಆಗಿರೋಂಥವ್ರು ಅಕ್ಯೂಸ್ಡ್ ಲಿಸ್ಟ್ ಅಲ್ಲಿ ಬೇರೆಯವರು, ಅವರು ಹೇಳೋ ಅಂತ ಒಂದು ಸೆಂಟೆನ್ಸ್ ಲೆಕ್ಕಕ್ಕೆ ಬರಲ್ಲ. ಯಾವುದೇ ಆರೋಪಿಗಳ ವಾಲಂಟಿ ಸ್ಟೇಟ್ಮೆಂಟ್ ಇನ್ಅಡ್ಮಿಸಿಬಲ್. ಓಕೆ, ಸೊ ಇದು ಒಂದು ಸಹಾಯ ಮಾಡಬೇಕು ಅನ್ನೋ ಪರಿಸ್ಥಿತಿನಲ್ಲಿ ಒಂದೆರಡು ವಿಚಾರಗಳನ್ನ ನೀವು ಹೇಳಿದ್ರಿ. ಇಲ್ಲ, ನಾವು ಒಂದ್ ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ದರ್ಶನ್ ಅವರು ಈ ಕೃತ್ಯಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ, ಅವ್ರು ಹೇಳ್ತಿರೋದೇ ನಿಜ. ಸುಮ್ನೆ ಬಂದ್ರು, ಏನೋ ಎದುರಿಸಿದ್ರು, ಅವ್ರ ಪಾಡಿಗೆ ಅವ್ರ ಮನೆಗೆ ಹೋದ್ರು, ಇವ್ರು ಹೋದ್ಮೇಲೆ ಇನ್ನು ಉಳಿದವ್ರು ಏನೋ ಮಾಡ್ಬಿಟ್ಟಿದ್ದಾರೆ, ಆಗೋಗಿದೆ, ಇದೇ ರಿಯಲ್ ಅಂತಾನೆ ತಿಳ್ಕೊಳ್ಳೋಣ. ನಮ್ಗೇನು ಗೊತ್ತಿಲ್ಲ. ಈ ವಿಚಾರದಲ್ಲಿ ಏನೋ ಕೆಲವೊಂದೊಂದು ಗಾಳಿ ಸುದ್ದಿಗಳು ಬರ್ತಾ ಇದೆ, ಕೇಸ್ ಟೈಟ್ ಮಾಡ್ತೀನಿ, ಇವ್ರಿಗೆ ಇದು ಕನ್ವಿಕ್ಷನ್ ಆಗ್ಲೇಬೇಕು ಅನ್ನೋ ರೀತಿ ಏನಾದ್ರು ಒಂದು ಇಂಟೆನ್ಷನ್ ಇಟ್ಕೊಂಡಾಗ ಅವರು ಇದನ್ನ ಫಾರ್ ಆಗಿ ಮಾಡೋದಕ್ಕೆ ಏನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೋದಾ? ಆ ತರ ಪರಿಸ್ಥಿತಿಲಿ ಏನ್ ಟ್ರೈ ಮಾಡಕ್ಕಾಗಲ್ಲ. ಅಕ್ಯೂಸ್ಡ್ ನ ನಾವು ಏನಾದ್ರು ಮಾಡಿ ನಾವು ಜೈಲಿಗೆ ಕಳಿಸ್ಲೇಬೇಕು ಅನ್ನೋ ವಿಚಾರದಲ್ಲಿ ಪೊಲೀಸ್ ಅವ್ರು ಏನಾದ್ರು ಮಾಡಕ್ ಆಗುತ್ತಾ ಇಂಥ ಪರಿಸ್ಥಿತಿಲಿ? ನೋಡಿ, ಈ ಪ್ರಕರಣದಲ್ಲಿ, ಕೊಲೆ ಪ್ರಕರಣದಲ್ಲಿ ಒಂದು ಐ ವಿಟ್ನೆಸ್ ಇರೋಂಥ ಸರ್ಕಮ್ಸ್ಟೆನ್ಸ್ ಇರ್ತದೆ, ಒಂದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರ್ತದೆ. ಇದು ಪ್ಯೂರ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಯಾವುದನ್ನು ಕೂಡ ಮನುಷ್ಯ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ಎಲ್ಲಾ ಸರ್ಕಮ್ಸ್ಟೆನ್ಸ್ ಆಲ್ರೆಡಿ ಎಕ್ಸಿಸ್ಟೆನ್ಸ್ ಏನಿದೆ ಅದನ್ನ ಕಲೆಕ್ಟ್ ಮಾಡ್ಬೋದು ಬಿಟ್ರೆ, ಯಾವ್ದಾರ ಒಂದು ಸರ್ಕಮ್ಸ್ಟೆನ್ಸ್ ಕ್ರಿಯೇಟ್ ಮಾಡಕ್ ಹೋದ್ರೆ ಅದು ಅನ್ಯಾಚುರಲ್ ಆಗುತ್ತೆ, ಅದು ಡೌಟ್ಫುಲ್ ಆಗುತ್ತೆ ಕೋರ್ಟ್ ನ್ಯಾಯಾಲಯಗಳಲ್ಲಿ ಅಂತ ನನ್ನ ಅಭಿಪ್ರಾಯ.